ಭಾರತದ ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋ ಒಂದು ಪತ್ರ. ನೋಡೋಕೆ ಸರಳವಾಗಿ ಕಂಡ್ರೂ ಇದೊಂದು ಅದ್ಭುತ ಕಥೆಯನ್ನ ಹೇಳುತ್ತೆ. ಕೇವಲ ಒಂದು ಪದವನ್ನ ಬದಲಾಯಿಸೋದ್ರ ಮೂಲಕ ಇಡೀ ಸಮುದಾಯದ ಘನತೆಯನ್ನ ಹೇಗೆ ಮರಳಿ ಪಡಿಬಹುದು ಅನ್ನೋದ್ರ ಬಗ್ಗೆ ಇದು ಮಾತಾಡುತ್ತೆ. ಇದು ಬರೀ ಒಂದು ಮನವಿ ಪತ್ರ ಅಷ್ಟೇ ಅಲ್ಲ, ಬದಲಾವಣೆಯ ಕಡೆಗೆ ಇಟ್ಟ ಒಂದು ದಿಟ್ಟ ಹೆಜ್ಜೆ. ನೋಡಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದುವೇ ಇದು. ಈ ಪತ್ರದಲ್ಲಿರೋ ಈ ಒಂದು ಸಾಲಿದೆಯಲ್ಲ, ಇದು ತುಂಬಾನೇ ಶಕ್ತಿಯುತವಾದದ್ದು. ಒಂದು ಪದ, ಆದ್ರೆ ಆ ಒಂದು ಪದವನ್ನ ಬದಲಾಯಿಸೋದ್ರಿಂದ ಇಡೀ ಸಮುದಾಯದ ದೃಷ್ಟಿಕೋನವನ್ನೇ ಬದಲಾಯಿಸೋ ಪ್ರಯತ್ನ ಇದು. ಹಾಗಾದ್ರೆ ಈ ಹೋರಾಟದ ಮೂಲ ಎಲ್ಲಿದೆ? ಅದು ಕೆಲಸ ಮಾಡೋವರನ್ನ ಕರೆಯುವ ರೀತಿಯಲ್ಲೇ ಇದೆ. ಕೇಳೋದಕ್ಕೆ ಇದೊಂದು ಸಣ್ಣ ಪದದ ಬದಲಾವಣೆ ಅಷ್ಟೇ ಅನಿಸ್ಬೋದು, ಆದ್ರೆ ಇದರ ಹಿಂದಿರೋ ಉದ್ದೇಶ ಇದೆಯಲ್ಲ, ಅದು ತುಂಬಾ ಗಂಭೀರವಾದದ್ದು ಮತ್ತು ದೊಡ್ಡದು. ನೋಡಿ, ಈ ಎರಡು ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂದ್ ಕಡೆ ಕೂಲಿ ಅನ್ನೋ ಪದ, ಇದು ಕೇವಲ ಶ್ರಮದ ಸಂಕೇತ. ಇನ್ನೊಂದ್ ಕಡೆ ಗ್ರಾಮ ಸುಧಾರಕ, ಈ ಪದದಲ್ಲಿ ಒಂದು ನಾಗರಿಕ ಜವಾಬ್ದಾರಿ ಇದೆ, ಒಂದು ಹೆಮ್ಮೆ ಇದೆ. ಇದು ಕೆಲಸಗಾರನ ಪಾತ್ರವನ್ನೇ ಹೊಸದಾಗಿ ನೋಡುವ ಪ್ರಯತ್ನ. ಅಷ್ಟೇ ಅಲ್ಲ, ಇನ್ನೊಂದು ಸಲಹೆ ಕೂಡ ಬಂದಿತ್ತು: ಗ್ರಾಮದ ಸೈನಿಕ. ಎಂಥ ಶಕ್ತಿಯುತವಾದ ಪದ ಅಲ್ವಾ? ಅಂದ್ರೆ ತಾವು ಮಾಡೋ ಕೆಲ್ಸವನ್ನ ಕೇವಲ ಹಣಕ್ಕಾಗಿ ಮಾಡುವ ಉದ್ಯೋಗ ಅಂತ ನೋಡ್ದೆ ತಮ್ಮ ಗ್ರಾಮಕ್ಕೆ ಸಲ್ಲಿಸೋ ಒಂದು ಸೇವೆ ಅಂತ ಭಾವಿಸೋ ಮನಸ್ಥಿತಿ ಇದು. ಸರಿ, ಒಂದು ಹೆಸರು ಬದಲಿಸೋದ್ರಲ್ಲಿ ಇಷ್ಟೊಂದು ಮಹತ್ವ ಯಾಕಿದೆ? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಈ ಕೆಲಸಕ್ಕೆ ಸಂಬಂಧಪಟ್ಟ ಸರ್ಕಾರಿ ಯೋಜನೆ ಯಾವುದು ಮತ್ತು ಅದರ ಸುತ್ತ ಇರೋ ಸಾಮಾಜಿಕ ಸವಾಲ್ಗಳೇನು ಅಂತ ನೋಡ್ಬೇಕು. ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇದು ಭಾರತ ಸರ್ಕಾರದ ಒಂದು ತುಂಬಾನೇ ಪ್ರಮುಖ ಕಾಯ್ದೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಕೆಲಸದ ಹಕ್ಕನ್ನು ಕೊಡೋದು. ಈ ಯೋಜನೆಯ ಹಿನ್ನೆಲೆಯೇ ಈ ಇಡೀ ಕಥೆಗೆ ಕಾರಣ. ನೋಡಿ, ಸಮಸ್ಯೆ ಇರೋದೇ ಇಲ್ಲಿ. ಕೂಲಿ ಅನ್ನೋ ಪದಕ್ಕೆ ಒಂದು ರೀತಿಯ ಸಾಮಾಜಿಕ ಕಳಂಕ ಅಂಟ್ಕೊಂಡ್ಬಿಟ್ಟಿದೆ. ಇದರಿಂದ ಏನಾಗತ್ತೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಯುವಕರು ಈ ಕೆಲಸ ಮಾಡಕ್ಕೆ ಮುಂದೆ ಬರೋದಿಲ್ಲ. ಇದು ಈ ಯೋಜನೆಯ ಮೂಲ ಉದ್ದೇಶಕ್ಕೆ ಪೆಟ್ಟುಕೊಡುತ್ತೆ. ಇಲ್ಲಿ ನಿಜವಾಗ್ಲೂ ಮೆಚ್ಚಬೇಕಾದ ವಿಷಯ ಏನಂದ್ರೆ, ಆ ರೈತ ಸಂಘ ಕೇವಲ ಸಮಸ್ಯೆ ಹೇಳಿ ಕೈ ತೊಳ್ಕೊಳ್ಳಿಲ್ಲ, ಬದಲಿಗೆ ಅದಕ್ಕೊಂದು ಸ್ಪಷ್ಟವಾದ, ವ್ಯವಸ್ಥಿತವಾದ ಪರಿಹಾರವನ್ನು ಅವರೇ ಮುಂದಿಟ್ರು. ಅವರ ಪ್ಲಾನ್ ನೋಡಿ, ಎಷ್ಟು ಸರಳ ಆದ್ರೆ ಪರಿಣಾಮಕಾರಿಯಾಗಿದೆ ಅಂತ. ಮೊದಲನೇದು, ಅವಮಾನ ತರುವ ಹೆಸರನ್ನ ಬದಲಾಯಿಸಿ. ಎರಡನೇದು, ಹೊಸದಾಗಿ ಜಾಬ್ ಕಾರ್ಡ್ಗಳಿಗೆ ಕರೆ ನೀಡಿ. ಮತ್ತು ಮೂರನೇದು, ಇಡೀ ಗ್ರಾಮವೇ ಸೇರಿ ಒಂದು ನಿರ್ಣಯವನ್ನ ಪಾಸ್ ಮಾಡಿ. ಅಂದ್ರೆ ಇದು ಕೇವಲ ಮಾತಲ್ಲ, ಬದಲಾವಣೆಗೆ ಒಂದು ದೃಢ ಸಂಕಲ್ಪ. ಇದು ಬರೀ ಹೆಸರಿಗೆ ಸೀಮಿತವಾದ ಬದಲಾವಣೆ ಆಗಿರ್ಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರ ಪ್ರಸ್ತಾಪದಲ್ಲಿ ಒಂದು ಪ್ರಾಯೋಗಿಕಾಂಶ ಕೂಡ ಇತ್ತು. ಪ್ರತಿ ತಿಂಗಳು ಕನಿಷ್ಠ ಅಂದ್ರೂ 10 ದಿನಗಳ ಕೆಲ್ಸ ಕೊಡ್ಲೇಬೇಕು ಅಂತ ಅವರ ಬೇಡಿಕೆ ಇತ್ತು. ಅಂದ್ರೆ ನಿಜವಾದ ಅರ್ಥಪೂರ್ಣ ಬದಲಾವಣೆ ತರೋ ಪ್ರಯತ್ನ. ಹಾಗಾದ್ರೆ ಈ ಎಲ್ಲಾ ಬದಲಾವಣೆಗಳ ಮೂಲಕ ಕಲ್ಲೋಳ ಗ್ರಾಮದ ಜನ ಏನನ್ನ ಸಾಧಿಸೋಕ್ ಹೊರಟಿದ್ರು? ಅವರ ಕನಸು ಏನಾಗಿತ್ತು? ಮುಂದೆ ನೋಡೋಣ. ಅವರ ಯೋಜನೆ ತುಂಬಾ ಸ್ಪಷ್ಟವಾಗಿತ್ತು. ಗ್ರಾಮದ ಕೆಲಸ ಗ್ರಾಮದಲ್ಲೇ ಆಗ್ಬೇಕು. ಉದಾಹರಣೆಗೆ, ಹದಗೆಟ್ಟ ರಸ್ತೆಗಳನ್ನ ಸರಿಪಡಿಸೋದು, ಕೆರೆ-ಕಟ್ಟೆಗಳನ್ನ ಸುಧಾರಿಸಿ ನೀರನ್ನ ಉಳಿಸೋದು, ಹೀಗೆ ಗ್ರಾಮದ ಮೂಲಸೌಕರ್ಯವನ್ನ ಬಲಪಡಿಸೋದು. ಇದ್ರಿಂದ ಗ್ರಾಮಕ್ಕೆ ನೀರ ಲಾಭ. ಅವರ ದೃಷ್ಟಿಕೋನ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅವರ ಗುರಿಗಳು ತುಂಬಾನೇ ಮುಖ್ಯವಾದವು. 1, ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು. 2, ಇದರಿಂದ ಗ್ರಾಮದ ಅಭಿವೃದ್ಧಿಯಾಗಬೇಕು. ಮತ್ತು 3, ನರೇಗಾ ಯೋಜನೆಯ ನಿಜವಾದ ಉದ್ದೇಶ ಏನಿದೆಯೋ ಅದು ಈಡೇರ್ಬೇಕು. ಎಲ್ಲವೂ ಒಂದಕ್ಕೊಂದು ಪೂರಕ. ಇಲ್ಲಿವರೆಗೂ ನಾವು ನೋಡಿದ್ದು ಕಲ್ಲೋಳ ಅನ್ನೋ ಒಂದು ಗ್ರಾಮದ ಕತೆ. ಆದ್ರೆ ಈಗೊಂದು ಪತ್ರದಿಂದ ನಾವು ಕಲಿಬೇಕಾದ ಪಾಠ ಇದೆಯಲ್ಲ, ಅದು ಕೇವಲ ಒಂದು ಹಳ್ಳಿಗೆ ಸೀಮಿತವಾದದ್ದಲ್ಲ. ಇದಕ್ಕೊಂದು ಸಾರ್ವತ್ರಿಕ ಮಹತ್ವವಿದೆ. ನಿಜ ಹೇಳ್ಬೇಕಂದ್ರೆ ಇದೊಂದು ರೀತಿ ಬ್ಲೂಪ್ರಿಂಟ್ ಇದ್ದ ಹಾಗೆ. ದೇಶದ ಯಾವುದೇ ಮೂಲೆಯಲ್ಲಿರೋ ಸಮುದಾಯ ಕೂಡ ರಾಷ್ಟ್ರೀಯ ಯೋಜನೆಗಳನ್ನ ತಮ್ಮದಾಗಿಸ್ಕೊಂಡು ತಮ್ಮದೇ ಮೌಲ್ಯಗಳಿಗೆ ತಕ್ಕಂತೆ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಇದು ತಳಮಟ್ಟದ ಪ್ರಜಾಪ್ರಭುತ್ವದ ಶಕ್ತಿ. ಕೊನೆಗೆ ಒಂದು ಪ್ರಶ್ನೆ ನಮ್ಮನ್ನು ಕಾಡಬೇಕು. ಒಂದು ಸಮುದಾಯವು ತನ್ನ ಕಥೆಯನ್ನು ತಾನೇ ಬರೆಯಲು ಶುರು ಮಾಡಿದಾಗ, ತನ್ನ ಅಸ್ಮಿತೆಯನ್ನು ತಾನೇ ಕಂಡುಕೊಂಡಾಗ ಏನಾಗಬಹುದು? ಖಂಡಿತವಾಗಿಯೂ ಬದಲಾವಣೆಯ ಒಂದು ಹೊಸ ಅಧ್ಯಾಯವೇ ಶುರುವಾಗುತ್ತೆ.